ಹಾಯ್ ಡಿಸೈನರ್ಸ್, ವೆಲ್ಕಮ್. ಇವತ್ತಿನ ಈ ವಿಡಿಯೋದಲ್ಲಿ ಅರಿ ವರ್ಕ್ ಮಾಡಿರೋ ಕುರ್ತಿ ನೆಕ್ ಡಿಸೈನ್ನ ನೋಡೋಣ. ಇದು ಮಿನಿಮಮ್ 8 ಇಂಚ್ ಇದೆ, 8ರಿಂದ 10 ಇಂಚಿನ ನೆಕ್ ಡಿಸೈನ್ ಇದೆ. ಇದಕ್ಕೆ ಚಾರ್ಜ್ ಅಂದರೆ ಡಿಸೈನು ಮತ್ತು ಜಾಗನ ನೋಡಿ ನಾವು ತೊಗೊಳ್ಬೇಕಾಗ್ತದೆ. ಮಿನಿಮಮ್ ಆಗಿ ನಾನಾದರೆ ಇದಕ್ಕೆ 400 to 500 ಚಾರ್ಜ್ ಮಾಡ್ತೀನಿ, ಯಾಕಂದರೆ ಸಿಂಪಲ್ ವರ್ಕ್ ಇದೆ. ಇಲ್ಲಿ ನಾವೇನು ಯೂಸ್ ಮಾಡಿದ್ದೀವಿ, ಸೀಕ್ವೆನ್ಸು ಮತ್ತು ಕಟ್ ಬೀಡನ್ನ ಯೂಸ್ ಮಾಡಿ ಈ ವರ್ಕ್ ಮಾಡಿರೋದಿದೆ. ಸ್ಲೀವಲ್ಲಿ ಯಾವುದೇ ಥರ ಡಿಸೈನ್ ಮಾಡಿಲ್ಲ. ಸ್ಲೀವಲ್ಲಿ ಏನು ನೀವು ಡಿಸೈನ್ ಮಾಡೋದಿದ್ರೆ ಇದನ್ನು ಬಾರ್ಡರ್ ಥರ ಕೂಡ ಕೊಡ್ಬೋದು. ಇಲ್ಲ ನಮಗೆ ಬಾರ್ಡರ್ ಥರ ಬೇಡ, ಇದೇ ಡಿಸೈನ್ ಬೇಕಿದ್ದರೂ ನೀವು ಇಲ್ಲಿ ಸೇಮ್ ಟು ಸೇಮ್ ಈ ಥರ ಮಾಡ್ಬೋದು. ಆದರೆ ಫಸ್ಟು ಮಿಡಲ್ ಲೈನ್ ಉದ್ದ ಇರಬೇಕು. ಅದಾದ ಕೂಡ ಈ ಥರ ವಿ ಶೇಪಲ್ಲಿ ನೀವು ವರ್ಕ್ ಮಾಡಬೇಕಾಗತ್ತೆ. ಮೇಲ್ಗಡೆ ಸೈಡ್ಗೆ ವಿ ಶೇಪ್ ಕೊಡಬೇಕಾಗತ್ತೆ. ಆ ಥರ ಕೊಟ್ಟರೆ ಭಾಳ ಬ್ಯೂಟಿಫುಲ್ಲಾಗಿ ಬರುತ್ತೆ. ನೋಡಿ, ಇಲ್ಲಿ ಫಸ್ಟು ಸೆಂಟ್ರಲ್ಲಿ ದೊಡ್ಡದು, ಆಮೇಲೆ ಚಿಕ್ಕದು ಅಂತ ಮಾಡ್ತಾ ಹೋದರೆ ಎಕ್ಸಾಕ್ಟ್ಲಿ ಬ್ಯೂಟಿಫುಲ್ಲಾಗಿ ಬರುತ್ತೆ ಕೈಯಲ್ಲಿ ಮತ್ತು ನೆಕ್ಕಲ್ಲಿ. ಆದರೆ ಇವರಿಗೆ ಬರೀ ನೆಕ್ಕಲ್ಲಿ ಅಷ್ಟೇ ಸಾಕಿದೆ, ಕೈಯಲ್ಲಿ ಬೇಡ ಅಂತ ಹೇಳಿದ್ರು. ವರ್ಕ್ ಎಷ್ಟು ಕಮ್ಮಿ ಆಗುತ್ತೋ ಚಾರ್ಜ್ ಕೂಡ ಕಮ್ಮಿ ಆಗುತ್ತೆ. ಅದ್ರ ತಕ್ಕಂತೆ ಕಸ್ಟಮರ್ ಕೂಡ ಅವ್ರ ಬಜೆಟ್ ಹೇಗೆ ಬರುತ್ತಲ್ಲ ಆ ಥರ ಡಿಸೈನ್ನ ಹೇಳ್ತಾರೆ. ಸೊ ಅದರಿಂದ ಇದು ನೆಕ್ಕಿಗೆ ಮಾತ್ರ ಮಾಡಿದ್ದೀವಿ. ಇಲ್ಲಿ ನೋಡಿ, ಇಲ್ಲಿ ನೆಕ್ಕಲ್ಲಿ ನಾನು ಸ್ವೀಟ್ ಆರ್ಟ್ ನೆಕ್ ಶೇಪ್ನ ಡ್ರಾ ಮಾಡಿದ್ದೀನಿ ಮೊದಲು. ಆ್ಯಕ್ಚುಲಿ ಇದು ಫ್ಲವರ್ ಡಿಸೈನ್ ಮಾಡೋ ಪ್ಲ್ಯಾನ್ ಇತ್ತು. ಅವ್ರು ಬೇಡ, ಇದನ್ನು ಫ್ಲವರ್ ಬೇಡ, ಲೈನಾಗಿ ಕೊಡಿ ಅಂತ ಹೇಳಿದ್ರು. ರೇಸ್ ಮಾಡಿದ್ಕೂಳೆ ಹೇಳಿದ್ರು. ಸೊ ನಾನು ಒಳ್ಳೆದಾಯಿತು, ನಾನು ಕೆಲಸ ಶುರು ಮಾಡಿರಲಿಲ್ಲ, ಅದರಿಂದ ನಾನು ಅದು ಮಾಡಿದೆ. ಇಲ್ಲಿ ನೋಡ್ಬೋದು, ನಾನು ಸ್ಕೇಲ್ ಯೂಸ್ ಮಾಡ್ತಾಯಿದ್ದೀನಿ. ಈ ಸ್ಕೇಲಲ್ಲಿ ಈ ಶೇಪ್ ಇದೆ ನೋಡಿ, ಇದನ್ನು ಮೊದಲು ಈ ಥರ ಟ್ರೇಸ್ ಮಾಡಿಕೊಂಡೆ. ಅದಾದ ಕೂಡ ಇನ್ನೊಂದು ಸೈಡು ಸೀದಾ ಇದೆ, ಅದನ್ನು ಯೂಸ್ ಮಾಡಿದೆ. ಆ್ಯಕ್ಚುಲಿ ಹರಿ ವರ್ಕಲ್ಲಿ ಮಕ್ಕಳದೇನು ಸ್ಕೇಲ್ ಅಥವಾ ಡ್ರಾಯಿಂಗ್ ಬುಕ್ಸಲ್ಲಿ ಇದೆಲ್ಲ ತುಂಬ ಯೂಸ್ ಆಗುತ್ತೆ. ಅದರಿಂದ ನಾವು ಫ್ಲವರ್ಸು ಮತ್ತು ಇದು ಶೇಪ್ಸ್ನೆಲ್ಲ ಟ್ರೇಸ್ ಮಾಡಿ ತೊಗೊಳ್ಬೋದು. ಸೊ ನಿಮ್ಮ ಮನೇಲಿ ಮಕ್ಕಳಿದ್ರೆ ಅವ್ರಿಗೇನೇ ನೀವು ಸ್ಕೂಲ್ಗೋಸ್ಕರ ಕೊಡಿಸ್ತೀರಿ ನೋಡಿ, ಬುಕ್ಸ್ ಆಗಲಿ ಸ್ಕೇಲ್ ಆಗಲಿ, ಅದನ್ನು ಒಂದ್ಸಲ ಚೆಕ್ ಮಾಡಿ ನೋಡಿ, ನಿಮಗೆ ಬೇಕಾದಷ್ಟು ಡಿಸೈನ್ ಸಿಗುತ್ತೆ. ಇಲ್ಲಿ ನಾನು ಏನು ಯೂಸ್ ಮಾಡಿದ್ದೀನಿ ಮೆಟೀರಿಯಲ್ ಅಂದರೆ, ಒಂದು ಸೀಕ್ವೆನ್ಸ್ ಯೂಸ್ ಮಾಡಿದ್ದೀನಿ, ಇನ್ನೊಂದು ಕಟ್ ಬೀಡು. ಸೀಕ್ವೆನ್ಸ್ ಒಂದು ಲೈನ್ ಕೊಟ್ಟಿದ್ದೀನಿ, ಕಟ್ ಬೀಡನ್ನ ಶೇಪಲ್ಲಿ ಕೊಟ್ಟಿದ್ದೀನಿ. ಸೊ ಇಲ್ಲಿ ನಾವು ನಾರ್ಮಲ್ ನೀಡಲಿಂದನೂ ಮಾಡೋಣ ಮತ್ತು ಅರಿ ನೀಡಲಿಂದನೂ ಮಾಡೋಣ, ಯಾಕಂದರೆ ಭಾಳ ಜನಕ್ಕೆ ಅರಿ ನೀಡಲ್ ಯೂಸ್ ಮಾಡ್ಲಿಕ್ಕೆ ಬರೋದಿಲ್ಲಲ್ಲ, ಅವ್ರಿಗೆ ಯೂಸ್ ಆಗುತ್ತೆ. ಇಲ್ಲಿ ನೋಡಿ, ಮೊದಲು ಅರಿ ನೀಡಲಲ್ಲಿ ಒಂದೊಂದೇ ಸೀಕ್ವೆನ್ಸ್ ಈ ಥರ ನಾರ್ಮಲಾಗಿ ನಾವು ಫುಲ್ ಲೋಡ್ ಮಾಡಿ ಕೂಡ ತೊಗೊಳ್ಬೋದು. ಇಲ್ಲಿ ನಾನು ಲೋಡ್ ಮಾಡಿ ತೊಗೊಂಡಿದ್ದೀನಿ. ಬಿಗಿನರ್ ಆಗಿದ್ದರೆ ಒಂದೊಂದೇ ತೊಗೊಂಡು ನೀವು ಕೆಲಸ ಸ್ಲೋಲಿ ಮಾಡ್ಬೋದು. ಸೊ ಈ ಥರ ನಾವೇನು ಮಾಡೋಣ, ಸೀಕ್ವೆನ್ಸ್ನ ಸೀದಾ ಲೈನಲ್ಲಿ ಸ್ಟಿಚ್ ಮಾಡ್ಕೊಳ್ಬೇಕು. ನಿಮಗೆ ಚೈನ್ ಸ್ಟಿಚ್ ಬರ್ತಿತ್ತು ಅಂದರೆ ಇದು ತುಂಬಾ ಈಸಿ ಮಾಡಲಿಕ್ಕೆ. ಸಿಂಗಲ್ ಸೀಕ್ವೆನ್ಸ್ ತೊಗೊಂಡು ಸ್ಟಿಚ್ ಮಾಡಿ. ಇಲ್ಲ ಬರ್ತಿರಲಿಲ್ಲ ಅಂತಂದರೆ ನೀವು ನಾರ್ಮಲ್ ಲೀಡಲ್ಲಿಂದ ಟ್ರೈ ಮಾಡಿ. ನಿಮಗೇನಾದರೂ ಥ್ರೆಡ್ ವರ್ಕ್ ಬರೋದಿಲ್ಲ, ಥ್ರೆಡ್ನ ಯೂಸ್ ಮಾಡೋಕ್ಕೆ ಬರೋದಿಲ್ಲ ಅರಿ ವರ್ಕಲ್ಲಿ ಅಂದರೆ, ನೀವು ಬರೀ ಬೀಡ್ ವರ್ಕಿಂದನೇ ಭಾಳ ಬ್ಯೂಟಿಫುಲ್ ಆದ ಬ್ಲೌಸ್ ಆಗಿರಲಿ, ಚೂಡಿದಾರದಲ್ಲಾಗಿರಲಿ ಡಿಸೈನ್ಸ್ನ ಕ್ರಿಯೇಟ್ ಮಾಡ್ಬೋದು. ಅದರಲ್ಲಿ ಇದು ಭಾಳನೇ ಬೇಸಿಕ್ಕು, ಯಾರು ಬೇಕಾದರೂ ರೆಡಿ ಮಾಡ್ಬೋದು. ಇಲ್ಲಿ ನೋಡಿ, ಸುಮ್ಮನೆ ಹೀಗೆ ಸೀದಾ ಲೈನಲ್ಲಿ ಸ್ಟಿಚ್ ಮಾಡ್ಕೊಳ್ತಾ ಹೋಗೋದು. ಏನು ತುಂಬ ಅಂದರೆ ತುಂಬ ಈಸಿ ಇದು. ಇಲ್ಲಿ ನೋಡಿ, ಈಗ ನಾನು ನಾರ್ಮಲ್ ನೀಡಲ್ಲಿ ಮುಗಿಸ್ಕೊಂಡು ಬಿಡ್ತೀನಿ ಅದನ್ನು ಅರಿ ನೀಡಲಲ್ಲಿ. ಈಗ ನಾರ್ಮಲ್ ನೀಡಲಲ್ಲಿ ಹೇಗೆ ಮಾಡೋದು ಅಂತ ತೋರಿಸ್ತೀನಿ ನೋಡಿ. ಒಂದು ಸೀದಾ ಲೈನ್ ಆಗಿದೆಯಲ್ಲ, ಇದೇ ಥರ ಇಲ್ಲಿ ಕಟ್ ಬಿಡಾಕಬೇಕು. ಆದರೆ ಅದಕ್ಕಿಂತ ಮುಂಚೆ ನಾನು ನಿಮಗೆ ಸೀಕ್ವೆನ್ಸ್ನ ಹೇಗೆ ನಾರ್ಮಲ್ ನೀಡಲಲ್ಲಿ ಯೂಸ್ ಮಾಡೋದು ಅಂತ ಹೇಳ್ತೀನಿ ನೋಡಿ. ಈಗೇನಿದೆಲ್ಲ, ಫಸ್ಟು ನಾರ್ಮಲಾಗಿ 2 ದಾರ ತೊಗೊಳ್ಳಿ. ಡಬಲ್ ಥ್ರೆಡ್ ಅಂತಿರಲ್ಲ, ಡಬಲ್ ಸ್ಟ್ಯಾಂಡ್ ಅಂತ ಹೇಳ್ತೀವಿ ದಾರಕ್ಕೆ, ಆ ಥರ ತೊಗೊಂಡು ಗಂಟು ಮಾಡ್ಕೊಳ್ಳಿ. ಅದಾದ ಕೂಡಲೇ ನೀವು ಕೆಳಗಿಂದ ಮೇಲ್ಗಡೆಗೆ ನೀಡಲ್ನ ತೊಗೊಂಡು ಈಗ ಅದರೊಳಗಡೆ ಸೀಕ್ವೆನ್ಸ್ನ ಹಾಕಿ, ಈ ಥರ ಸೀಕ್ವೆನ್ಸ್ನ ಹಾಕ್ಕೊಳ್ಳಿ. ಅದಾದ ಕೂಡಲೇ ಸೀಕ್ವೆನ್ಸ್ ಏನು ಎರ್ಜಲ್ಲಿದೆಯಲ್ಲ ಅಲ್ಲಿ ಅದನ್ನು ಮತ್ತೆ ವಾಪಸ್ಸು ನೀಡಲ್ನ ಒಳಗಾಕಿ. ಇದೇ ಥರನೇ ಇದಾದ ಕೂಡಲೇ ಅದನ್ನು ಫುಲ್ ಕೆಳಗಡೆ ತೊಗೊಳ್ಳಿ ದಾರನ. ಇದಾದ ಕೂಡಲೇ ನೀವು ಎಲ್ಲಿಂದ ನೀಡಲ್ ಕೆಳಗಡೆ ತೊಗೊಂಡಿರ್ತೀರ ಅಲ್ಲಿಂದನೇ ನೀಡಲ್ನ ಮತ್ತೆ ಹೊರಗೆ ತೆಗಿಬೇಕು. ಸ್ವಲ್ಪ ಚಿಕ್ಕದಾಗಿ ಒಂದು ದಾರ ಬಿಟ್ಟು ತೆಗೀರಿ. ಈ ಥರ ತೆಗೆದು ಮತ್ತೆ ನೀವು ಸೀಕ್ವೆನ್ಸ್ನ ಹಾಕಿ ಮತ್ತೆ ಸ್ಟಿಚ್ ಮಾಡ್ಕೊಳ್ಬೇಕು. ಅಂದರೆ ಈಗ ಸೀಕ್ವೆನ್ಸ್ ಒಂದ್ರ ಮೇಲೆ ಒಂದು ಓವರ್ಲಾಪ್ ಆಗುತ್ತೆ. ಮುಂದೆ ಹೋಗ್ತಾ ಅದನ್ನು ಝೂಮ್ ಮಾಡಿ ತೋರಿಸ್ತೀನಿ ನಾನು ನಿಮಗೆ. ಇಲ್ಲಿ ಇದೇ ಥರನೇ ನೀವು ಸ್ಲೋಲಿ ಹಾಕ್ಕೊಳ್ತಾ ಹೋಗಬೇಕು. ಭಾಳ ಜನ ಅರಿ ವರ್ಕ್ ಆನ್ಲೈನ್ ಕ್ಲಾಸಸ್ ಕೇಳ್ತಾ ಇದ್ದೀರಾ. ನೋಡೋಣ, ಮುಂದೆ ಆಯ್ತು ಅಂದರೆ ಡೆಫಿನೆಟ್ಲಿ ಮಾಡ್ತೀನಿ ನಾನು. ಇನ್ನು ಆ ಥರ ರೆಸ್ಪಾನ್ಸ್ ಸಿಕ್ಕಿಲ್ಲ ಜನಗಳದ್ದು. ಆ ಥರ ಸಿಕ್ತಂದರೆ ಡೆಫಿನೆಟ್ಲಿ ನಾನು ಆನ್ಲೈನ್ ಕ್ಲಾಸಸ್ನ ಶುರು ಮಾಡೋಕ್ಕೆ ಟ್ರೈ ಮಾಡ್ತೀನಿ. ನಿಮಗೆ ಈ ವಿಡಿಯೋ ಇಷ್ಟ ಆಗಿತ್ತು ಅಂತಂದರೆ, ಈ ಡಿಸೈನ್ ಫೈನಲಿ ನಿಮಗೆ ರಿಯಲಿ ಇಷ್ಟ ಆಗಿತ್ತು ಅಂದರೆ ಚಾನಲ್ಗೆ ಲೈಕ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಸಪೋರ್ಟ್ ಮಾಡಿ. ಮುಂದೆ ಆಯ್ತು ಅಂದರೆ ಆನ್ಲೈನ್ ಕ್ಲಾಸಸ್ನ ಲಾಂಚ್ ಮಾಡೋಣ ನೋಡಿ. ಇದೇ ಥರ ಇದೇನು ಒಂದೇ ತಿರುಗೋದಿಲ್ಲ, ಇದು ನಾರ್ಮಲಿ ಸೀಕ್ವೆನ್ಸ್ನ 3 ಥರ ಸ್ಟಿಚ್ ಮಾಡ್ಬೋದು. ಅದರಲ್ಲಿ ಇದು ಒಂದು ವೆರೈಟಿ, ಇನ್ನೂ 2 ವೆರೈಟಿ ಇದೆ. ಮುಂದೆ ಬರೋ ವೀಡಿಯೋಗಳಲ್ಲಿ ಅದನ್ನು ಕೂಡ ಹೇಳ್ತೀನಿ. ಇದೇ ಥರನ ಉದ್ದಕ್ಕೂ ನೀವು ಸೀಕ್ವೆನ್ಸ್ನ ಸ್ಟಿಚ್ ಮಾಡ್ಕೋಬೇಕು ನೋಡಿ. ಈ ಥರ ಸಣ್ಣದಾಗಿ ನಾನು ಯಾವ ಥರ ಮಾಡ್ಕೊಳ್ತಾ ಹೋಗ್ತೀನಿ ಅದೇ ಥರ ಇದು ಫುಲ್ ಫಿನಿಶ್ ಮಾಡಿಬಿಡ್ತೀನಿ ನಾನು ನೋಡಿ. ಅದೇ ಥರ ನಾನು ಫುಲ್ ಫಿನಿಶ್ ಮಾಡಿದ್ದೀನಿ. ಎರಡರಲ್ಲೂ ಏನೂ ವ್ಯತ್ಯಾಸ ಗೊತ್ತಾಗೋದಿಲ್ಲ ನಿಮಗೆ, ಎರಡೂ ಸೇಮ್ ಬರುತ್ತೆ ಅಷ್ಟೇ. ನಾರ್ಮಲ್ ನೀಡಲಲ್ಲಿ ಮಾಡಿದ್ರೆ ಟೈಮ್ ತುಂಬ ತೊಗೊಳತ್ತೆ, ಅರಿ ನೀಡಲಲ್ಲಿ ಟೈಮ್ ಸ್ವಲ್ಪ ಹೋಗುತ್ತೆ. ಇಲ್ಲಿ ನೋಡಿ, ಇದಾದ ಕೂಡ ಈಗ ಕಟ್ ಬೀಡನ್ನ ಸ್ಟಿಚ್ ಮಾಡೋಣ. ಸೇಮ್ ಟು ಸೇಮ್ ಸಿಂಗಲ್ ದಾರಾಗೆ ಗಂಟು ಮಾಡ್ಕೊಂಡಿದ್ದೀನಿ. ಈಗ ನಾನು ಲೋಡ್ ಮಾಡ್ಕೊಳ್ತೀನಿ ನೋಡಿ. ನಾನು ಯಾವಾಗೂ ಲೋಡ್ ಇದೇ ಥರ ಮಾಡ್ತೀನಿ. ಈ ಥರ ಕವರಲ್ಲಿ ಇಟ್ಟು ನಾವು ಈ ಥರ ಮಾಡಿದ್ವಿ ಅಂದರೆ ಅದು ನೀಡಲ್ ಫುಲ್ ಲೋಡ್ ಆಗುತ್ತೆ ನೋಡಿ ಈ ಥರ. ಅದಾದ ಕೂಡ ಅದನ್ನು ಹಾಗೆ ನಾವು ಸ್ಟಿಚ್ ಮಾಡ್ಕೊಳ್ಳೋದು. ಚೈನ್ ಸ್ಟಿಚ್ ಬರ್ತಿತ್ತಂದರೆ ಇದು ಕೂಡ ತುಂಬ ಈಸಿ, ಏನಿಲ್ಲ, ಒಂದು ಬೀಡ್ ಬಿಡೋದಿದೆ ಮತ್ತು ಅದರೊಳಗಡೆ ಒಂದು ಚೈನ್ ಸ್ಟಿಚ್ನ ತೊಗೊಳ್ಳೋದಿದೆ ಮತ್ತು ದಾರನ ತೊಗೊಳ್ಳೋದಿದೆ ನೋಡಿ. ಈ ಥರ ತೊಗೊಳ್ಳೋದು, ಒಂದು ಬೀಡ್ ಬಿಟ್ಟು ಚೈನ್ ಸ್ಟಿಚ್ ಹಾಕೋದಿದೆ. ಇದೇ ಥರ ಅದೇ ಶೇಪಲ್ಲಿ ಹಾಕ್ತಾ ಹೋದರೆ ಸಾಕು, ನಮಗದು ನೀಟಾಗಿ ರೆಡಿ ಆಗುತ್ತೆ ನೋಡಿ. ಈ ಥರ
ಅದು ಯಾವ ಶೇಪಲ್ಲಿ ನಾವು ಬರೆದಿರ್ತೀವಲ್ಲ ಅದ್ರ ಮೇಲೆ ನಮ್ಮ ನೀಡಲ್ ಹೋಗಬೇಕು. ಏನು ಯಾವ ಶೇಪಲ್ಲಿ ಏನು ಡ್ರಾ ಮಾಡಿರ್ತೀರ ಅದ್ರ ಮೇಲೆ ನೀಡಲ್ನ ತೊಗೊಂಡು ಹೋದರೆ ಸಾಕು. ನೀವು ಆ ಶೇಪ್ ನೀಟಾಗಿ ಬಂದುಬಿಡುತ್ತೆ. ಶೇಪ್ ಬಗ್ಗೆ ನೀವೇನು ತಲೆ ಕೆಡಿಸ್ಕೊಳ್ಳೋದು ಬೇಕಾಗಿಲ್ಲ. ನನಗೆ ಕೇಳೋದಾದರೆ ಆರಿ ವರ್ಕ್ ಕಲಿಯೋದು ತುಂಬಾ ಈಸಿ. ಅಷ್ಟೇ ಸ್ಟಾರ್ಟಿಂಗ್ 1-2 ಮಂತ್ ತುಂಬ ಕಷ್ಟ ಆಗುತ್ತೆ, ಯಾಕಂದರೆ ಹೆಬ್ಬಟ್ಟೆಲ್ಲ ನೋವು ಬರುತ್ತೆ ಅದು ನೀಡಲ್ ಹಿಡಿಯೋದ್ರಿಂದ. ಅದು ಆಗ್ತಾ ನೀವು ಪ್ರಾಕ್ಟೀಸ್ ಮಾಡ್ತಾಯಿದ್ರೆ ತುಂಬ ಈಸಿ ಆಗುತ್ತೆ. ಹೋಗ್ತಾ ನಿಮಗೆ ಗೊತ್ತೇ ಆಗೋದಿಲ್ಲ, ನೀವು ಎಲ್ಲಿ ಮಾತಾಡ್ತಿದ್ರು, ನಿಮ್ಮ ಗಮನ ಎಲ್ಲೇ ಇದ್ದರೂ ನಿಮ್ಮ ಕೈ ಮಾತ್ರ ಕರೆಕ್ಟಾಗಿ ಕೆಲಸ ಮಾಡುತ್ತೆ. ಸ್ಟಾರ್ಟಿಂಗಲ್ಲಿ ಸ್ವಲ್ಪ ಗಮನ ಕೊಡಬೇಕಾಗತ್ತೆ. ನೆಕ್ ಪೇನ್ ಬರುತ್ತೆ, ಹೆಬ್ಬೆಟ್ಟಿಂದು ಕೈ ನೋವು ಎಲ್ಲ ಸ್ಟಾರ್ಟಿಂಗಲ್ಲಿ 1 ಮಂತ್ ಅದು ಇರೋದೇ. ಅದು ಆಗ್ತಾ ನಿಮಗೆ ರೂಢಿ ಆದಷ್ಟು ಈಸಿ ಆಗುತ್ತೆ. ನೋಡಿ ಇಲ್ಲಿ ಈ ಥರ ಆರಿ ವರ್ಕ್ ಒಂದು ಕಲ್ತ್ರಿ ಅಂದರೆ ನೀವು ಏನು ಬೇಕಾದ್ರೂ ಮಾಡ್ಬೋದು. ಲಟ್ಕನ್ಗಳು ರೆಡಿ ಮಾಡ್ಬೋದು, ಅಥವಾ ಕುರ್ತಿ ನೆಕ್ಕಲ್ಲಿ ಮಾಡ್ಬೋದು, ಹಾಗೆ ನೀವು ಹೇರ್ ಬ್ಯಾಂಡ್ಗಳಲ್ಲಿ ಮಾಡ್ಬೋದು. ತುಂಬ ಕೆಲಸಗಳನ್ನ ತೊಗೊಳ್ಬೋದು ಇದರಿಂದ. ನೋಡಿ ಇದು ನಾರ್ಮಲ್ ಆಗಿದ್ದಲ್ಲ, ಈಗ ನಾರ್ಮಲ್ ಥ್ರೆಡ್ಡಿಂದ ಮಾಡೋಣ. ಇಲ್ಲಿ ನಾನು ಡಬಲ್ ಸ್ಟ್ಯಾಂಡ್ ದಾರನೇ ತೊಗೊಂಡಿದ್ದೀನಿ, ನಾರ್ಮಲ್ ನೀಡಲ್ಗೆ ಹಾಕಿದ್ದೀನಿ. ಸೇಮ್ ಟು ಸೇಮ್ ಸೀಕ್ವೆನ್ಸ್ನ ಹೇಗೆ ಸ್ಟಿಚ್ ಮಾಡಿದ್ವಲ್ಲ ಅದೇ ಥರನೇ ಇದಕ್ಕೂ ಗಂಟು ಹಾಕ್ಕೊಂಡು ನೀಡಲ್ನ ಕೆಳಗಡೆಯಿಂದ ಮೇಲೆ ತೊಗೊಳ್ಳೋಣ. ನೋಡಿ ಇಲ್ಲಿ ಮೇಲೆ ಬಂತಲ್ಲ, ಈಗ ಅದಕ್ಕೂ ಒಂದು ಕಟ್ ಬೀಡ ಹಾಕೋದು, ಮತ್ತು ಅದನ್ನು ನೀಡಲ್ನ ಒಳಗಡೆ ಹಾಕೋದು. ಎಲ್ಲಿ ನಾವು ನೀಡಲ್ನ ಒಳಗಡೆ ಹಾಕಿರ್ತೀವಿ ನೋಡಿ ಅಲ್ಲಿಂದನೇ ಮತ್ತೆ ನೀಡಲ್ನ ಹೊರಗೆ ತೆಗೆದು ಇನ್ನೊಂದು ಕಟ್ ಬೀಡ ಹಾಕೋದು. ಇದೇ ಥರ ಪೂರ್ತಿಯಾಗಿ ಸ್ಟಿಚ್ ಮಾಡಬೇಕು. ನಾರ್ಮಲ್ ನೀಡಲಲ್ಲಿ ತುಂಬಾ ಈಸಿ, ಅರಿ ನೀಡಲಲ್ಲಂತೂ ತುಂಬ ಈಸಿ. ಯಾಕಂದರೆ ಇಲ್ಲಿ ನೋಡಿ ನಾವು ಪ್ರತಿಯೊಂದು ನೀಡಲ್ಗೂ ಎತ್ಕೊಳ್ಬೇಕು, ಒಂದು ಬೀಡನ್ನ ಎತ್ಕೊಳ್ಬೇಕು, ನೀಡಲ್ನ ಹೊರಗೆ ತೆಗಿಬೇಕು. ನೋಡಿ ಈ ಥರ ಮಾಡ್ತೀವಿ ನಾವು. ಇಲ್ಲಿ ಟೈಮ್ ಸ್ವಲ್ಪ ಜಾಸ್ತಿ ಹೋಗುತ್ತೆ, ಆದರೆ ಅರಿ ನೀಡಲಲ್ಲಿ ಹಾಗಲ್ಲ. ನಾವು ನಾರ್ಮಲಾಗಿ ಒಂದು ದಾರ ಕೆಳಗಿದ್ದೇ ಇರುತ್ತೆ, ಸುಮ್ಮನೆ ನಾರ್ಮಲಾಗಿ ಸ್ಟಿಚ್ ಮಾಡ್ತಾ ಹೋದರೆ ಸಾಕು, ಜಲ್ದಿ ಫಿನಿಶ್ ಆಗುತ್ತೆ. ಸೊ ಇದೇ ಥರನೇ ನಾವು ಪೂರ್ತಿ ಈ ಲೈನು ಕೂಡ ಸ್ಟಿಚ್ ಮಾಡ್ಕೊಳ್ಳೋಣ. ನೋಡಿ ಈ ಥರ ಸ್ಲೋಲಿ ನೀಟಾಗಿ ಸ್ವಲ್ಪ ಟೈಟಾಗಿ ಎಳೀರಿ ಕೆಳಗೆ, ಇಲ್ಲಾಂದರೆ ಬೀಡ್ ಎದ್ದು ನಿಂತ್ಕೊಂಡಂಗೆ ಇರುತ್ತೆ. ನೀವು ಎಳೆದ್ರಿ ಅಂದರೆ ಬೀಡು ಕರೆಕ್ಟಾಗಿ ಫಿಟ್ ಆಗುತ್ತೆ. ಸೊ ನಾರ್ಮಲ್ ನೀಡಲ್ ಯೂಸ್ ಮಾಡುವಾಗ ಸ್ವಲ್ಪ ಟೈಟಾಗಿ ಕೆಳಗಡೆ ಎಳಿಬೇಕಾಗುತ್ತೆ ದಾರನ, ಇಲ್ಲಾಂದರೆ ಬೀಡ್ ಎದ್ದಿರುತ್ತೆ. ಶುಗರ್ ಬೀಡ್ ಇರಲಿ, ಕಟ್ ಬೀಡ್ ಇರಲಿ, ಸೀಕ್ವೆನ್ಸ್ ಇರಲಿ, ನಾವೇನೇ ಸ್ಟಿಚ್ ಮಾಡಿದ್ರು ನಾರ್ಮಲ್ ನೀಡಲಲ್ಲಿ ಸ್ಟಿಚ್ ಮಾಡುವಾಗ ಸ್ವಲ್ಪ ಎಳೆದು ಸ್ಟಿಚ್ ಮಾಡಬೇಕು. ಮಿಡಲಲ್ಲಿ ಲಾಕ್ ಸ್ಟಿಚ್ಗಳನ್ನ ಹಾಕ್ಕೊಳ್ಬೇಕಾಗತ್ತೆ, ಇಲ್ಲಾಂದರೆ ಅದು ಲೂಸ್ ಆಗಿಬಿಡುತ್ತೆ. ಒಂದು ಸ್ವಲ್ಪ ಲೂಸ್ ಆದರೂ ಪೂರ್ತಿ ಲೂಸ್ ಆಗ್ತಾ ಹೋಗುತ್ತೆ. ಸೊ ಅದಕ್ಕೆ ಮಿಡಲಲ್ಲಿ ಲಾಕ್ ಸ್ಟಿಚ್ ಮಾಡ್ಕೊಳ್ಳಿ. ಈಗ ಇದೇ ಥರ ನಾನು ಪೂರ್ತಿ ಲೈನ್ನ ಫಿನಿಶ್ ಮಾಡಿ ತೋರಿಸ್ತೀನಿ ನಿಮಗೆ. ನೋಡಿ ಇದರಲ್ಲಾಗಿರ್ಬೋದು ಅರಿ ನೀಡಲಿಂದ ಏನೂ ವ್ಯತ್ಯಾಸ ಗೊತ್ತಾಗಲ್ಲ ನಿಮಗೆ. ಅದಕ್ಕಿಂತ ಮುಂಚೆ ನೋಡಿ ಸೀಕ್ವೆನ್ಸ್ನ ಹತ್ರದಿಂದ ತೋರಿಸ್ತಾ ಇದ್ದೀನಿ ನಾನು ಸ್ಟಿಚ್ ಮಾಡೋದನ್ನ ಯಾವ ಥರ ಅಂತ. ನೋಡಿ ಈ ಥರ ಒಂದು ಹಾಕೋದಿದೆ, ಅದೇ ತುದಿಯಲ್ಲಿ ಅರಿ ನೀಡಲಿಂದ ಸ್ಟಿಚ್ ತೊಗೊಳ್ತಾ ಇದ್ದೀನಿ ನಾನು. ಇದೇ ಥರ ಸ್ಲೋಲಿ ನೀವು ಮಾಡ್ಕೊಳ್ತಾ ಹೋದರೆ ಸಾಕು, ನೀಟಾಗಿ ಫಿನಿಶ್ ಆಗುತ್ತೆ. ಇಲ್ಲಿ ನೋಡ್ಬೋದು ಫೈನಲ್ ಆಗಿ ಇದು ಸ್ಟಿಚ್ ಆಗಿದೆ. ಇಲ್ಲಿ ನೆಕ್ದು ಏನು ಶೇಪ್ ಇದೆ ಅದರಿಂದನೇ ಶೇಪ್ ತೊಗೊಂಡಿದ್ದೀನಿ. ನೀವು ಬೇಕಿದ್ರೆ ಮತ್ತಷ್ಟು ಇದನ್ನು ಎಲೆಗೆಂಟಾಗಿ ಡಿಸೈನ್ ಮಾಡ್ಬೋದು. ಏನು ಮಾಡ್ಬೋದು ಅಂದರೆ ಈ ಸೀಕ್ವೆನ್ಸದು ಆ ಸೈಡು ಮತ್ತು ಈ ಸೈಡು ನೀವು ಶುಗರ್ ಬೀಡ್ ಅಥವಾ ಬೇರೆ ಯಾವುದಾದ್ರೂ ಕಲರ್ ಬೀಡನ್ನ ಹಾಕಿ ಮತ್ತಷ್ಟು ಚೆನ್ನಾಗಿ ಡಿಸೈನ್ನ ರೆಡಿ ಮಾಡ್ಬೋದು. ಇಲ್ಲಿ ನೋಡಿ ಇದು ಫೈನಲ್ ಲುಕ್ಕು. ನಾನು ರಿಂಗಿಂದ ತೆಗ್ದಿದ್ದೀನಿ. ರಿಂಗಿಂದ ಬಿಚ್ಚಿದ ಕೂಡ ಯಾವುದೇ ಥರ ರಿಂಕಲ್ಸ್ ಕೂಡ ಆಗಲಿ ಅಥವಾ ಬೀಡೆಲ್ಲ ಲೂಸ್ ಆಗೋ ಥರ ಏನೂ ಇಲ್ಲ. ಮಿಡಲ್ 2 ಲೈನ್ ನಾನು ನಾರ್ಮಲ್ ನೀಡಲಿಂದ ಯೂಸ್ ಮಾಡಿರೋದಿದೆ, ಅರಿ ನೀಡಲ್ಲಿ ಯೂಸ್ ಮಾಡಿದ್ದೀನಿ. ಆದರೆ ಏನೂ ಚೇಂಜಸ್ ಗೊತ್ತಾಗಲ್ಲ ನಿಮಗೆ, ಅಷ್ಟು ನೀಟಾಗಿ ಫಿನಿಶ್ ಆಗಿರುತ್ತೆ ಇದು. ಇಲ್ಲಿ ನೋಡ್ಬೋದು ಇದು ನೀಟಾಗಿ ಫಿನಿಶ್ ಆಗಿದೆ. ಯಾವುದೇ ಥರದ್ದು ಏನು ಲೂಸಸ್ ಆಗಲಿ ಅಥವಾ ಬೀಡು ಉದ್ರೋಗೋ ಥರ ಅಥವಾ ಲೂಸ್ ಆಗೋ ಥರ ಇಲ್ಲ, ನೀಟಾಗಿದೆ. ಬಟ್ಟೆ ಕೂಡ ಎಳ್ದಂಗಿಲ್ಲ, ನಾವು ಬಟ್ಟೆ ರಿಂಗಲ್ಲಿ ಹಾಕಿದ್ರೂ ಕೂಡ ನೀಟ್ ಫಿನಿಶಿಂಗ್ ಬಂದಿದೆ. ಇದು ಫ್ರಂಟ್ ಸೈಡ್ ಇದರದ್ದು. ಇದಾದ ಕೂಡ ಬ್ಯಾಕ್ ಸೈಡ್ ಕೂಡ ನೋಡಿ ನೀವು ಎಷ್ಟು ನೀಟ್ ಫಿನಿಶಿಂಗ್ ಆಗಿದೆ ಅಂತ. ಇಲ್ಲಿ ನೋಡಿ ಬ್ಯಾಕ್ ಸೈಡಲ್ಲಿ ಕೂಡ ನೀಟ್ ಫಿನಿಶ್ ಆಗಿದೆ. ಥ್ರೆಡ್ ಯೂಸ್ ಮಾಡಿದ ಜಾಗದಲ್ಲಿ ಮಾತ್ರ ನಾನು ಮಿಡಲಲ್ಲಿ ನಾಟ್ಗಳನ್ನ ಹಾಕ್ಕೊಂಡಿದ್ದೀನಿ, ಯಾಕಂದರೆ ಲೂಸ್ ಆಗದೇ ಇರಲಿ ಅಂತ. ಮಿಕ್ಕಿದ್ದು ಯಾವುದ್ರಲ್ಲೂ ಕೂಡ ಯಾವುದೇ ಥರ ನಾಟ್ ಇಲ್ಲದಿರ ನೀಟಾಗಿ ಫಿನಿಶ್ ಆಗಿದೆ. ಇಲ್ಲಿ ನೋಡ್ಬೋದು. ಇಲ್ಲಿವರೆಗೂ ವಿಡಿಯೋ ಇಷ್ಟ ಆಗಿತ್ತು ಅಂದರೆ ಲೈಕ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಸಪೋರ್ಟ್ ಮಾಡಿ. ಇದರದ್ದು ಫೈನಲ್ ಸ್ಟಿಚ್ ಆಗಿದೆ ನೋಡಿ, ಡ್ರೆಸ್ ಕೂಡ ಸ್ಟಿಚ್ ಆಗಿದೆ. ಸ್ಟಾರ್ಟಿಂಗಲ್ಲೇ ನಾನು ತೋರಿಸಿದ್ದೀನಿ ಇದರ ವೀಡಿಯೋನ. ಬಟ್ಟೆ ಪೂರ್ತಿ ಸ್ಟಿಚ್ ಆಗಿದೆ, ಎಷ್ಟು ನೀಟಾಗಿ, ಯಾವುದೇ ಥರದ್ದು ಪ್ರಾಬ್ಲಮ್ ಇಲ್ಲದೆ ಬಟ್ಟೆ ರೆಡಿ ಆಗಿದೆ. ಇಲ್ಲಿ ನೋಡ್ಬೋದು ಇದು ಪ್ಯಾಂಟ್ ಪೀಸ್ ಇದೆ ಇದರದ್ದು. ಇದು ಆ್ಯಕ್ಚುಲಿ ಇದು ಬಟ್ಟೆ ಜೊತೆ ಬಂದಿರೋ ಪ್ಯಾಂಟ್ ಇದೆ. ಸೊ ಆದರೆ ಅವ್ರಿಗೆ ಆ ಪ್ಯಾಂಟ್ ಬೇಕಾಗಿಲ್ಲ, ಪ್ಯಾಂಟ್ ಅಷ್ಟು ಚೆನ್ನಾಗಿ ಅನಿಸಲ್ಲ. ಆದರೆ ಪ್ಯಾಂಟ್ ಹೊಲ್ಸ್ಕೊಂಡಿದ್ದಾರೆ, ಬೇರೆದಕ್ಕೆ ಹಾಕ್ಕೊಳ್ಳೋಕ್ಕಾಗತ್ತೆ ಅಂತ. ಬಟ್ ಅವ್ರು ಇದಕ್ಕೆ ಗೋಲ್ಡ್ ಕಲರ್ ಪ್ಯಾಂಟ್ ಹಾಕೊಳ್ಳೋದ್ರಿಂದ ವರ್ಕು ಗೋಲ್ಡ್ ಕಲರ್ ಮಾಡಿಸಿದ್ದಾರೆ. ಇಲ್ಲ ಅಂದಿದ್ರೆ ಈ ಪ್ಯಾಂಟಲ್ಲಿ ಏನು ಫ್ಲವರ್ಸ್ ಇದೆ ನೋಡಿ ಅದೇ ಕಲರಿಂದ ನಾವು ಇದನ್ನು ವರ್ಕ್ ಮಾಡ್ತಾ ಇದ್ದೆ ನಾನು. ಅವ್ರು ಬೇಡ ಇದು ವರ್ಕ್ ಮಾಡೋಕ್ಕೆ ಹೋಗ್ಬೇಡಿ, ಇದು ಹಾಗೆ ಪ್ಯಾಂಟ್ ಹೊಲ್ಕೊಡಿ ಸಿಂಪಲಾಗಿ, ಟಾಪಲ್ಲಿ ನೀವು ಗೋಲ್ಡ್ ವರ್ಕ್ ಮಾಡಿಕೊಡಿ, ನಾನು ಪ್ಯಾಂಟ್ ಕೂಡ ಗೋಲ್ಡ್ ಹಾಕ್ಕೊಳ್ತೀನಿ ಅಂತ ಹೇಳಿದರು. ಸೊ ಅದನ್ನೇ ಮಾಡಿಕೊಟ್ಟಿದ್ದೀನಿ. ಇಲ್ಲಿವರೆಗೂ ವಿಡಿಯೋ ಇಷ್ಟ ಆಗಿ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಮತ್ತು ನೆಕ್ಸ್ಟ್ ವೀಡಿಯೋದಲ್ಲಿ ಭೇಟಿಯಾಗೋಣ. ಅಲ್ಲಿವರೆಗೂ ಬಾಯ್.